ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಡಿಜಿಟಲ್ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಬಿಜೆಪಿ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು ಭಾರತ್ ಫರ್ನಿಚರ್ಸ್. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, Patel Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Ghee, Sri Raghavendra Tuppa, SAK Convention Hall. Book now, flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IV Road, Raichur. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ. ಅಕ್ಕಿ ವಿತರಣೆಯಲ್ಲಿ ತೂಕದಲ್ಲಿ ವ್ಯತ್ಯಾಸ, ವಾರದಲ್ಲಿ ವರದಿ ನೀಡಲು ಪಾಮಯ್ಯ ಮುರಾರಿ ಸೂಚನೆ. ತುಂಗಭದ್ರಾ ಹಂಗಾಮಿ ನೌಕರರಿಗೆ ವೇತನ ನೀಡದ ದರ್ಪ ಮೆರೆಯುತ್ತಿರುವ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಹೆದ್ದಾರಿ ತಡೆದು ಪ್ರತಿಭಟನೆ. ನಗರದ ಪಾದಚಾರಿ ರಸ್ತೆಗಳ ಒತ್ತುವರಿ ತೆರವಿಗೆ ಅಂಬೇಡ್ಕರ್ ಸೇನೆ ಮನವಿ. ದರ್ವೇಶ ಗ್ರೂಪ್ ವಂಚನೆ ಪ್ರಕರಣ. ಆರೋಪಿ ಮೊಹಮ್ಮದ್ ಸುಜಾ ಖರೀದಿಸಿದ ಭೂಮಿ ಮಾರಾಟಕ್ಕೆ ಪ್ಲಾನ್. ಸಿಐಡಿ ತಂಡದಿಂದ ತನಿಖೆದಾರರ ಪತ್ತೆ ಕಾರ್ಯ. ಮಿಟ್ಟಿಮಲ್ಕಾಪುರ ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಯೋಜನೆ ಕುಡಿಯುವ ನೀರಿನ ಯೋಜನೆ. ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಚಾಲನೆ. ಯೋಜನೆಗಳ ಸದ್ಬಳಕೆಗೆ ಮನವಿ. ಎಸ್ಡಿಎಂಸಿ ಅಧ್ಯಕ್ಷ ಉಪಾಧ್ಯಕ್ಷರುಗಳಿಂದ ಕಿರುಕುಳ ತಡೆಯಲು ಆಗ್ರಹಿಸಿ ದೂರು. ಮತ್ತು ರೈಲು ಹರಿದು ವ್ಯಕ್ತಿ ಸಾವು, ರೈಲ್ವೆ ಪೊಲೀಸರಿಂದ ತನಿಖೆ. ವಾರ್ತೆಗಳ ವಿವರ. ಜಿಲ್ಲೆಯಲ್ಲಿ ಅನ್ನಭಾಗ್ಯ ಯೋಜನೆಯಡಿ ಹಣದ ಬದಲಿಗೆ ಅಕ್ಕಿ ವಿತರಣೆ ಮಾಡುತ್ತಿದ್ದು 1 ಚೀಲ 50 ಕೆಜಿ ತೂಕ ಬರುತ್ತಿಲ್ಲ. ಒಂದು ಕುಟುಂಬದಲ್ಲಿ 3 ಜನರಿದ್ದರೆ 45 ಕೆಜಿ ನೀಡುತ್ತಿದ್ದು 1 ಚೀಲ ನೀಡುತ್ತಿದ್ದಾರೆ. ಗೋದಾಮುಗಳಲ್ಲಿ ಚೀಲಗಳ ತೂಕದಲ್ಲಿ ವ್ಯತ್ಯಾಸವಾಗುತ್ತಿದ್ದು, ಜೊತೆಗೆ ನ್ಯಾಯಬೆಲೆ ಅಂಗಡಿಯಲ್ಲಿನ ತೂಕದಲ್ಲಿ ವ್ಯತ್ಯಾಸದಿಂದ ಫಲಾನುಭವಿಗಳಿಗೆ ಯೋಜನೆಯಿಂದ ವಂಚಿತರಾಗುತ್ತಿದ್ದಾರೆ. ತೂಕದಲ್ಲಿ ವ್ಯತ್ಯಾಸ ಅಕ್ಕಿಯಲ್ಲಿ ಹೋಗಿದ್ದು, ಅಧಿಕಾರಿಗಳ ಗೋದಾಮುಗಳಿಗೆ ತೆರಳಿ ತೂಕದಲ್ಲಿ ಆಗುವ ವ್ಯತ್ಯಾಸ ಸರಿಪಡಿಸಲು ಪರಿಶೀಲನೆ ಮಾಡಲು ಆಹಾರ ಮತ್ತು ನಾಗರಿಕರ ಸರಬರಾಜು ಇಲಾಖೆ ಅಧಿಕಾರಿಗೆ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಪಾಮಯ್ಯ ಮುರಾರಿ ಸೂಚನೆ ನೀಡಿದ್ದಾರೆ. ಜಿಲ್ಲೆಯಲ್ಲಿ ಅನ್ನಭಾಗ್ಯ ಯೋಜನೆಯಡಿ ಹಣದ ಬದಲಿಗೆ ಅಕ್ಕಿ ವಿತರಣೆ ಮಾಡುತ್ತಿದ್ದು 1 ಚೀಲ 50 ಕೆಜಿ ತೂಕ ಬರುತ್ತಿಲ್ಲ. ಒಂದು ಕುಟುಂಬದಲ್ಲಿ 3 ಜನರು ಇದ್ದರೆ 45 ಕೆಜಿ ನೀಡುತ್ತಿದ್ದು 1 ಚೀಲ ನೀಡುತ್ತಿದ್ದಾರೆ. ಗೋದಾಮುಗಳಲ್ಲಿ ಚೀಲಗಳ ತೂಕದಲ್ಲಿ ವ್ಯತ್ಯಾಸವಾಗುತ್ತಿದ್ದು, ಜೊತೆಗೆ ನ್ಯಾಯಬೆಲೆ ಅಂಗಡಿಯಲ್ಲಿನ ತೂಕದಲ್ಲಿ ವ್ಯತ್ಯಾಸದಿಂದ ಫಲಾನುಭವಿಗಳಿಗೆ ಯೋಜನೆಯಿಂದ ವಂಚಿತರಾಗುತ್ತಿದ್ದಾರೆ. ತೂಕದಲ್ಲಿ ವ್ಯತ್ಯಾಸ ಅಕ್ಕಿ ಎಲ್ಲಿ ಹೋಯಿತು? ಅಧಿಕಾರಿಗಳ ಗೋದಾಮುಗಳಿಗೆ ತೆರಳಿ ತೂಕದಲ್ಲಿ ಆಗುವ ವ್ಯತ್ಯಾಸ ಸರಿಪಡಿಸಲು ಪರಿಶೀಲನೆ ಮಾಡಲು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳಿಗೆ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಪಾಮಯ್ಯ ಮುರಾರಿ ಸೂಚನೆ ನೀಡಿದರು. ಅವರು ಇಂದು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜಿಲ್ಲೆಯಲ್ಲಿ ಅನ್ನಭಾಗ್ಯ ಯೋಜನೆಯಡಿ 5 ಕೆಜಿ ಅಕ್ಕಿ ಬದಲಿಗೆ ಹಣ ನೀಡುತ್ತಿದ್ದರು. ಇದೀಗ ಅಕ್ಕಿ ನೀಡಲಾಗುತ್ತಿದೆ. 50 ಕೆಜಿಯ ತೂಕ ಬರುವ ಚೀಲಗಳು 45ರಿಂದ 44 ಕೆಜಿ ಬರುತ್ತಿದೆ. ಪ್ರತಿ ಚೀಲಕ್ಕೆ 5ರಿಂದ 6 ಕೆಜಿ ಪ್ರತಿ ಚೀಲದಲ್ಲಿ ವ್ಯತ್ಯಾಸವಾಗುತ್ತಿದೆ. ಈ ಬಗ್ಗೆ ದೂರುಗಳು ಬಂದಿವೆ ಎಂದರು. ಅಧಿಕಾರಿಗಳು ಗೋದಾಮುಗಳಿಗೆ ತೆರಳಿ ಪರಿಶೀಲನೆ ಮಾಡಬೇಕು. ತೂಕದಲ್ಲಿ ಆಗುವ ವ್ಯತ್ಯಾಸ ಸರಿಪಡಿಸಿ ವರದಿ ನೀಡಬೇಕು. ಜೊತೆಗೆ ಅಕ್ಕಿ ವಿತರಣೆ ಕುರಿತು ಸಾರ್ವಜನಿಕ ಸ್ಥಳಗಳಲ್ಲಿ ನಾಮಫಲಕ ಅಳವಡಿಸಿ ಸ್ಟಾಕ್ ಬೋರ್ಡ್ ಮತ್ತು ಅಕ್ಕಿ ವಿತರಣೆ ಕುರಿತು ಮಾಹಿತಿ ಹಾಕಲು ಹೇಳಿದರು. ಸಾಕಷ್ಟು ಫಲಾನುಭವಿಗಳಿಗೆ ಹಣದ ಬದಲಿಗೆ ಅಕ್ಕಿ ವಿತರಣೆ ಮಾಡುತ್ತಿರುವ ಮಾಹಿತಿ ಇಲ್ಲ. ತಿಮ್ಮಾಪೂರು ಗ್ರಾಮದಲ್ಲಿ 10 ಕೆಜಿ ಅಕ್ಕಿ ವಿತರಣೆ ಮಾಡುತ್ತಿದ್ದಾರೆ. ಕೂಡಲೇ ಪರಿಶೀಲನೆ ಮಾಡಿ ಅಕ್ಕಿ ವಿತರಣೆ ಮಾಡಲು ತಿಳಿಸಿದರು. ತಲಮಾರಿ, ಇಡಪ್ನೂರು ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ಸರ್ವರ್ ಸಮಸ್ಯೆಯಿಂದಾಗಿ ಜನರು ನೂರಾರು ಸಂಖ್ಯೆಯಲ್ಲಿ ಅಂಗಡಿ ಮುಂದೆ ನಿಂತಿದ್ದಾರೆ. ಸರ್ವರ್ ಸಮಸ್ಯೆ ಬಗೆಹರಿಸಲು ಸೂಚಿಸಿದರು. ಲಿಂಗಸ್ಗೂರು ತಾಲೂಕಿನ ಬಂಡೆಬಾವಿ, ಐದಬಾವಿ, ರಾಯದುರ್ಗ,
ಗ್ರಾಮದಲ್ಲಿ ನ್ಯಾಯಬೆಲೆ ಅಂಗಡಿಗಳು ದೂರದಲ್ಲಿ ಇರುವುದರಿಂದ ಉಪಕೇಂದ್ರಗಳು ಹಾಗೂ ಮತ್ತೊಂದು ನ್ಯಾಯಬೆಲೆ ಅಂಗಡಿ ನೀಡಲು ಪರಿಶೀಲನೆ ಮಾಡಬೇಕು ಎಂದರು. ಗೃಹಲಕ್ಷ್ಮಿ ಯೋಜನೆಯಡಿ ಸಿಂಧನೂರು ತಾಲೂಕಿನ ಬ್ಯಾಂಕ್ ಒಂದರಲ್ಲಿ ಫಲಾನುಭವಿಗೆ ಬಂದ್ ಹಣ ನೀಡದೆ ಸಾಲ ಕಂತು ನೀಡದೇ ಇರುವುದರಿಂದ ಫಲಾನುಭವಿಗಳಿಗೆ ಹಣ ನೀಡದೇ ಇರುವುದು ಕಂಡುಬಂದಿದೆ. ಈ ಬಗ್ಗೆ ಪರಿಶೀಲನೆ ಮಾಡಬೇಡಿ. ಗೃಹಲಕ್ಷ್ಮಿ ಯೋಜನೆ ಡಿಬಿಟಿ ಅನುದಾನ ಫಲಾನುಭವಿಗಳಿಗೆ ನೀಡಬೇಕು. ಸಾಲದ ಕಂತನ್ನು ತಡೆ ಹಿಡಿಯುವ ಕೆಲಸ ಮಾಡಬಾರದು. ಬ್ಯಾಂಕ್ನೊಂದಿಗೆ ಸಂಪರ್ಕಿಸಿ ಕ್ರಮ ವಹಿಸಲು ಲೀಡ್ ಬ್ಯಾಂಕ್ ಅಧಿಕಾರಿಗೆ ಸೂಚನೆ ನೀಡಿದರು. ಗೃಹಲಕ್ಷ್ಮಿ ಯೋಜನೆಯಡಿ ಜಿಲ್ಲೆಯ ರಾಜ್ಯ ಮಟ್ಟದಲ್ಲಿ 5ನೇ ಸ್ಥಾನದಲ್ಲಿ ಇದೆ. ಆದರೂ ಸಾಕಷ್ಟು ಫಲಾನುಭವಿಗಳು ಬ್ಯಾಂಕ್ ಆಧಾರ್ ಜೋಡಣೆ ಸೇರಿದಂತೆ ಇತರೆ ಸಮಸ್ಯೆಗಳಿಂದ ವಂಚಿತರಾಗಿದ್ದಾರೆ. ಜಿಲ್ಲೆಯಲ್ಲಿ ಇನ್ನೂ 14,000 ಫಲಾನುಭವಿಗಳು ಗ್ಯಾರಂಟಿ ಯೋಜನೆಯಿಂದ ವಂಚಿತರಾಗಿದ್ದಾರೆ. ಈ ಬಗ್ಗೆ ಸರಿಪಡಿಸಲು ಸೂಚನೆ ನೀಡಿದರು. ಏಪ್ರಿಲ್ ತಿಂಗಳಲ್ಲಿ ಗ್ಯಾರಂಟಿ ಮಾಸ ಕಾರ್ಯಕ್ರಮ ನಡೆಸಲು ಅಧಿಕಾರಿಗಳು ಸಿದ್ಧತೆ ಕೈಗೊಳ್ಳಬೇಕೆಂದು ಹೇಳಿದರು. ಗ್ಯಾರಂಟಿ ಮಾಸ ಅಂತ ಮಾಡೋದಕ್ಕೆ ಈಗಾಗಲೇ ಪತ್ರಗಳ ಬಂದಿದ್ದರೆ ನಾನು ಸಿ.ಯು ಸಾಹೇಬರಿಗೆ ಚರ್ಚಿಸಿದ್ದೀನಿ, ಹಾಕಿದ್ದೀನಿ. ಈಗ ಸಿ.ಪಿ.ಯು ಸಾಹೇಬರನ್ನ ಪತ್ರಗಳು ಕೂಡ ಹಂಚ್ಕೊಳ್ತಾರೆ. ಅಂದರೆ ಯಾವ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು ಅನ್ನೋದಕ್ಕೆ ಅನುಕೂಲ ವರದಿ ಮುಗಿದ ಮೇಲೆ ರಿವ್ಯೂ ಆದಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮತ್ತೆ ಈ ವಿಷಯದ ಬಗ್ಗೆ ಈಗ ತಾವು ಕೂಡ ಎಲ್ಲೆಲ್ಲಿ ಗ್ಯಾಪ್ ಇದೆ ಅಷ್ಟೇ ತಮ್ಮ ಜೊತೆ ನಾನು ಕೂಡ ಮಾತಾಡೋದು ಸಿಂಧನೂರು ಅಂತ ಅದು ಕೂಡ ತಾವು ಸ್ಪಂದನೆ ಮಾಡಿದ್ರಿ. ಇಷ್ಟೇ ಸರಿ ಏನಿಲ್ಲ, ನೀವು ಎಷ್ಟು ಕೆಲಸ ಮಾಡಿದ್ರಿ ನಮಗೆ ಕ್ರೆಡಿಟ್ ಬರ್ತದ. ಈಗ ನಾವು ಓಡಾಡಿ ನಾವು ನಿಮಗೆ ಹೇಳ್ಬೋದು ಸರ್ ಇಂಥ ಏನೋ ತಪ್ಪಾಗಿದೆ ಅಥವಾ ಇದನ್ನು ಪರಿಶೀಲನೆ ಮಾಡಿ ಅಂತ. ಅದಕ್ಕೆ ನಿಮ್ಮ ಸ್ಥಳಾಂತರದ ಕೆಳಾಂತದ ಕಾರ್ಯಕರ್ತರಿದ್ದಾರೆ, ಅವ್ರು ಕೆಲಸ ಮಾಡಿದ್ದಾರೆ. ನಿಮ್ಮ ಕಾರ್ಯಕರ್ತರು ಇರ್ಬೋದು, ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು, ನಿಮ್ಮ ಸಿಂಧು ಇರ್ಬೋದು, ನಿಮ್ಮ ಸೂಪರ್ವೈಸರ್ಸ್ ಇರ್ಬೋದು, ಅವರು ಹೆಚ್ಚು ಆಕ್ಟಿವ್ ಆಗಿ ಕೆಲಸ ಮಾಡಿದ್ರೆ ಎಲ್ಲರಿಗೂ ಗೌರವ ಬರುತ್ತೆ, ಕೆಲಸ ಆಗ್ತದೆ. ಯಾಕಂದ್ರೆ ನಾವು ಮತ್ತು ನೀವು ಒಂದು ಬಂಡಿಯಲ್ಲಿ ಎರಡು ಗಾಲಿಗಳಿರುತ್ತೆ. ನೀವಿಲ್ಲ ನಾವಿಲ್ಲ, ನಾವಿಲ್ಲ ನೀವಿಲ್ಲ. ಯಾಕೆ ನಮ್ಮ ಗಾಡಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ನಿಮ್ಮ ಗಾಡಿ ಸ್ಪೀಡ್ ಇದ್ರೆ ಮಾತ್ರ ಮುಂದಕ್ಕೆ ಹೋಗಕ್ಕಾಗ್ತದೆ. ಅದಕ್ಕೆ ನೀವು ಹೆಚ್ಚು ಆಕ್ಟಿವ್ ಇರ್ಬೇಕು. ನಿಮ್ಮ ಕಾರ್ಯಕ್ಷಮತೆ ಬಹಳ ಇಂಪಾರ್ಟೆಂಟ್. ನೀವೇನೇ ಕೆಲಸ ಮಾಡಿದ್ರೆ ನಮ್ಮ ಸಿ.ಒ ಸಾಹೇಬ್ರಿಗೆ ಗೌರವ ಬರ್ತದೆ, ಅವ್ರಿಗೆ ಗೌರವ ಬರ್ತದ್ರೆ ಇಡೀ ಜಿಲ್ಲೆಗೆ ಬರ್ತದೆ, ಜಿಲ್ಲೆಗೆ ಬಂದ್ರೆ ರಾಜ್ಯಕ್ಕೆ ಹೆಸರಾಗ್ತದೆ. ಇದನ್ನ ನಾವೆಲ್ಲರೂ ಕೂಡಿ ಕೆಲಸ ಮಾಡೋಣ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ. ಅದಕ್ಕೆ ಈಗ ಸಾಹೇಬ್ ಜೊತೆ ಡಿಸ್ಕಷನ್ ಮಾಡಿದ್ದೀವಿ. ಪ್ರತಿ ತಿಂಗಳ ಸಾಧ್ಯವಾದರೆ ಮಾತಾಡಿದ್ದೀವಿ. ತಿಂಗಳ ಕೊನೆಯ ವಾರ ಸಭೆ ಮಾಡೋದಕ್ಕೆ ನಿರ್ಣಯ ಮಾಡಿಕೊಂಡಿದ್ದೀವಿ. ನಿಮ್ಮೆಲ್ಲರ ಸಹಕಾರ ಇರಲಿ. ನಿಮ್ಮ ಕಾರ್ಯಕ್ಷಮತೆ ಬಹಳ ಮುಖ್ಯ ಇರ್ತದೆ. ನನಗೆ ಅರ್ಥ ಆಗ್ತದೆ. ಯಾಕಂದ್ರೆ ಜನವರಿಯಲ್ಲಿ ಮಾಡಬೇಕಾಯ್ತು, ಮಾಡೋಕ್ಕಾಗಿಲ್ಲ. ಫೆಬ್ರವರಿಯಲ್ಲಿ ಮಾಡೋಣ ಅಂದ್ವಿ. ಹಲವಾರು ಮಂತ್ರಿಗಳು ಬಂದು ಹೋಗಿದ್ದು, ಅವು ಆಗಿಲ್ಲ. ಮಾರ್ಚ್ ಮೊದಲನೇ ವಾರದಾಗ ಕೆಲವು ಬಿಲ್ಗಳ ದಿನಾಂಕಗಳ ನಿಗದಿ ಮಾಡಿರೋದು ಪ್ರೆಸೆಂಟ್ ಮಾಡಿರೋದ್ರಿಂದ ಆ ಕಾರಣಕ್ಕಾಗಿ 3 15 ನಾಯಿಗಳು ಮಾಡೋಕ್ಕಾಗಿಲ್ಲ. ಅದಕ್ಕೆ ನೀವೆಲ್ಲರೂ ಕೂಡ ಹೆಚ್ಚು ಕಾರ್ಯಕ್ಷಮತೆ ಆಗಿಲ್ಲ ಅಂತ ಹೇಳಿ ಅಥವಾ ನಾಳೆ ಅಂತ ಹೇಳಿ ಅಂಗನವಾಡಿ ವರ್ಕರ್ಸ್ ಇದ್ದಾರೆ, ಅವ್ರನ್ನ ಕರ್ಕೊಂಡು ಸಭೆ ಮಾಡೋಣ ಅಂತ ಹೇಳ್ತೀವಿ. ಸಭೆ ಇದೆ, ಅದಕ್ಕೆ ಇವ್ರನ್ನ ಇನ್ವೈಟ್ ಮಾಡಿ ಈಗ ನೋಡಿ, ಈಗ ನಾವು ಒಂದು ಸಭೆ ಹೇಳ್ತೀವಿ, ಇವರು ಮೆಂಬರ್ ಸೆಕ್ರೆಟರಿ ಇರ್ತಾರೆ. ಇದು ರೆಗ್ಯುಲರ್ ಆಗಿ ಆಗ್ತಾ ಇರ್ತದೆ. ಒಂದ್ ದಿವಸ ಹೆಚ್ಚಿರ್ಬೋದು, ಕಡಿಮೆ ಆಗ್ತದೆ. ಆಮೇಲೆ ತಾಲೂಕು ಅಧ್ಯಕ್ಷರುಗಳು ಅವ್ರ ಮಂದಿ ಸಾಮಾನ್ಯವಾಗಿ ಸಭೆ ಮಾಡ್ತಾರೆ. ಒಂದ್ ದಿವಸ ಹೆಚ್ಚಿರ್ಬೋದು, ಕಡಿಮೆ ಆಗ್ತಾರೆ. ಅಲ್ಲಿ ಇಒ ಮತ್ತು ಅವ್ರು ಕುತ್ಕೊಂಡು ಮಾತಾಡಿಕೊಂಡು ಒಂದ್ ಹೆಚ್ಚು ಕಡಿಮೆ ಮಾಡಿ ಸಭೆ ಮಾಡ್ತಾರೆ. ಅವ್ರ ಮೆಂಬರ್ ಸೆಕ್ರೆಟರಿ ಅವ್ರು ನೋಟಿಸ್ ಕೊಡ್ತಾರೆ, ಅವ್ರ ದಿನಾಂಕ ನಿಗದಿಪಡಿಸಿರ್ತಾರೆ, ಅವರು ರಿವ್ಯೂ ಸಭೆಗಳನ್ನು ಮಾಡ್ತಾರೆ. ಮತ್ತೆ ನೀವು ಹೆಚ್ಚು ಕೆಲಸ ಆಗ್ಬೇಕಾಗಿರೋದ್ರಿಂದ, ಇದು ಮಹಿಳೆಯರಿಗೆ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಇರೋದ್ರಿಂದ ಯಾವುದೇ ಫಲಾನುಭವಿ ಇದರಿಂದ ವಂಚಿತರಾಗಬಾರದು. ಏನ್ BPL ಕಾರ್ಡ್ ಇದ್ದಾರೆ ಆ ಕುಟುಂಬಕ್ಕೆ ಅನ್ಯಾಯ ಆಗಬಾರದು. ಪ್ರತಿ ತಿಂಗಳ 2,000 ರೂಪಾಯಿ ಮುಟ್ಟಬೇಕು. ಅದನ್ನ ಗುರುತಿಸುವಂತ ಕೆಲಸ ಯಾರಾಗಬೇಕಂದ್ರೆ ನಿಮ್ಮ ಅಂಗನವಾಡಿ ವರ್ಕರ್ಸ್ ಅಲ್ಲಿ ಇರಬೇಕು ಅಂತ ಹೇಳಿದ್ವಿ ನಾವು. ಆ ಕಾರಣಕ್ಕೆ ನಿಮಗೆ ಪ್ರತಿ ಗ್ರಾಮಗಳಲ್ಲಿ 1, 2, 3, 4 ಆಯಾ ಅನುಕೂಲಕ್ಕೆ ತಕ್ಕಂತೆ ಅಂಗನವಾಡಿ ಕೇಂದ್ರಗಳಿದಾವೆ. ಆಮೇಲೆ ಅವರು ನಿರಂತರವಾಗಿ ಗರ್ಭಿಣಿಯರ, ಕಿಶೋರಿಯರ ಮತ್ತು ಇವೆಲ್ಲರ ಸಂಪರ್ಕ ಇರೋದ್ರಿಂದ ಅವರಿಗೆ ಹೆಚ್ಚು ಮಾಹಿತಿ ಇರ್ತದೆ. ಯಾವ BPL ಕಾರ್ಡ್ ಆಗಿದಾರ, ಯಾರು BPL ಕಾರ್ಡ್ ಐತದ, ರೇಷನ್ ಕಾರ್ಡ್ ಐತದೋ, ಮತ್ತೆ ಈ ಎಲ್ಲಗಳನ್ನ ಅವ್ರ ಗಮನಕ್ಕೆ ಇರ್ತಾರೆ. ಆ ಕಾರಣಕ್ಕೆ ಆ ಫಲಾನುಭವಿಗಳು ತಪ್ಪಿಸ್ಕೊಳ್ಬಾರ್ದಂತ ಉದ್ದೇಶಕ್ಕೆ ನೀವು ಅವ್ರ ಜೊತೆ ಒಂದು ಸಭೆ ಮಾಡ್ರಿ ಅಂತ ಹೇಳಿದ್ವಿ ನಾವು. ಬ್ಯಾಂಕ್ ಖಾತೆಗಳಿಗೆ ಜೋಡಣೆ ಮಾಡಿಸಿ DBTಗೆ ಕಳಿಸಲಾಗಿದೆ. ಅದನ್ನ ನಾವು ಆಲ್ರೆಡಿ ರೆಡಿ ಮಾಡಿ ನಾವು DBTಗೆ ಕಳಿಸಲಿಕ್ಕೆ ಬೇಡ. ಅದ್ರ ಜೊತೆಗೆ ಇನ್ನುಳಿದ 1021 ಫಲಾನುಭವಿಗಳಿಗೆ ನಿರಂತರ ಸಂಪರ್ಕ ಇದೆ ಸರ್. ಏನಾಗ್ತದೆ, ನಮಗೆ ಕೆಲವರು ಹೇಳಿದ ತಕ್ಷಣ ಮಾಡಲ್ಲ, ಮತ್ತೆ ಅವರು ಸ್ಪಂದಿಸಲ್ಲ, ಅವರು ಬೇರೆ ಬೇರೆ ತೊಂದರೆಗಳಿಂದ ನಾನಾ ಕಾರಣದಿಂದ. ಬಟ್ ಆದ್ರೆ ನಾವು ಅವ್ರನ್ನ ಎನ್ಫೋರ್ಸ್ ಮಾಡ್ತಾ ಇದ್ದೀವಿ, ಫಾಲೋ ಅಪ್ ಮಾಡ್ತಾ ಇದ್ದೀವಿ ನಮ್ಮ ಕಾರ್ಯಕರ್ತರು ಮತ್ತೆ ಮೇಲ್ವಿಚಾರಕರ ಮುಖಾಂತರ.
ಮತ್ತೆ ಮೇ ಮಾಯ ಒಟ್ಟು ಗೃಹಲಕ್ಷ್ಮಿ ಯೋಜನೆಗೆ ಬಾಕಿ ಇರುವ ಫಲಾನುಭವಿಗಳು 32,213 ಇತ್ತು ಸರ್ ಅದರಲ್ಲಿ. ಈಗ ಸರ್ ಈಗ ಅಕ್ಟೋಬರ್ ಮಾಯವರೆಗೂ ಒಟ್ಟು 17,313 ಫಲಾನುಭವಿಗಳು ಯಶಸ್ವಿಯಾಗಿ ಗೃಹಲಕ್ಷ್ಮಿ ಯೋಜನೆಗೆ ನೋಂದಣಿ, ಅಲ್ಲಿಂದ ಇಲ್ಲಿಗೆ 17,000 ನಮ್ಮದು ನೋಂದಣಿ ಆಗಿದ್ದಾರೆ ಸರ್. ಮತ್ತೆ ಇನ್ನುಳಿದ 14,900 ಗೃಹಲಕ್ಷ್ಮಿ ಯೋಜನೆಗೆ ಬಾಕಿ ಇರುವ ಫಲಾನುಭವಿಗಳ ಪಟ್ಟಿಯನ್ನು ಜಿಲ್ಲೆಯ ಎಲ್ಲ ಶಿಶು ಯೋಜನೆಗಳ ಕಳಿಸಿದ್ದೀವಿ ಸರ್. ಅದ್ರ ಬಗ್ಗೆ ಅನುಸರಣೆ ಮಾಡಿ ನಾವು ಮಾಡಿ ಅಂತ ಅದನ್ನು ಮಾಡ್ತಾ ಇದೀವಿ ಸರ್. ಮತ್ತೆ ಇನ್ನುಳಿದ 14,900 ಗೃಹಲಕ್ಷ್ಮಿ ಯೋಜನೆ ನಾವು ಅವ್ರದ್ದು ನಾನಾ ಕಾರಣದಿಂದ ಅದು ತಮಗೆಲ್ಲ ಗೊತ್ತಿದ್ದಂಗೆ ಲಾಸ್ಟ್ ಟೈಮ್ ಚರ್ಚೆ ಆಗಿತ್ತು. ಸೂಚನೆ ಮೇರೆಗೆ ತಮ್ಮ ಆದೇಶದ ಮೇರೆಗೆ ನಾವೆಲ್ಲ ಕೆಲಸ ಮಾಡಿ ಸರ್ ತಮಗೆಲ್ಲ ಗೊತ್ತಿದ್ದೀವಿ. ನಾವೀಗ ಸ್ಟೇಟಲ್ಲಿ ಐದನೇ ಆಗಿದ್ದೀವಿ ಸರ್ ಗೃಹಲಕ್ಷ್ಮಿ. ಆ್ಯಕ್ಚುಲಿ ಈಗ ಮೊದಲಿಂದ 5ನೇ ಇದೆ, ಮೊದಲು ಕೊನೆಯದಿತ್ತು, ಈಗ ನಾವು ಮೊದಲಿಂದ 5ನೇ ತಾರೀಕು ಇದೆ. ಅದನ್ನ ಸಮಿತಿಗೆ ಮತ್ತು ಅಧ್ಯಕ್ಷರಿಗೆ ಗೌರವ ಇದನ್ನ ಸಮಿತಿ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ತುಕಾರಾಂ ಪಾಂಡ್ವೆ, ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷ ನಾಗೇಂದ್ರಪ್ಪ ಮಟ್ಮಾರಿ, ರಾಮಣ್ಣ ಇರಬಗೇರ, ಗಬ್ಬರ್ ಸಾಬ್, ಹನುಮಂತಪ್ಪ, ಶಂಕರಗೌಡ ತುರ್ವಿಹಾಳ್, ಸದಸ್ಯ ವೆಂಕಟೇಶ್ ಗುತ್ತೇದಾರ್ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದ್ದರು. ಜಿಲ್ಲೆಯ 12 ಉಪವಿಭಾಗದ 748 ಗ್ಯಾಂಗ್ಮನ್ ಕಾರ್ಮಿಕರ ಬಾಕಿ ವೇತನ ಪಾವತಿ. ಕನಿಷ್ಠ ವೇತನ ಕಾಯ್ದೆ 1048ರ ಪ್ರಕಾರ ದಿನಕ್ಕೆ 8 ಗಂಟೆ ಕೆಲಸ, ವಾರದ ಹಾಗೂ ರಾಷ್ಟ್ರೀಯ ರಜೆಗಳು ಹಾಗೂ ನೀರಾವರಿ ಇಲಾಖೆಯ ಸಿರಿವಾರ ವಿಭಾಗದ ಇಇ ವಿಜಯಲಕ್ಷ್ಮಿ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ತುಂಗಭದ್ರಾ ನೀರಾವರಿ ವಲಯ ಹಂಗಾಮಿ ಕಾರ್ಮಿಕರ ಸಂಘದಿಂದ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲೆಯ 12 ಉಪವಿಭಾಗದ 748 ಗ್ಯಾಂಗ್ಮ್ಯಾನ್ ಕಾರ್ಮಿಕರ ಬಾಕಿ ವೇತನ ಪಾವತಿ. ಕನಿಷ್ಠ ವೇತನ ಕಾಯ್ದೆ 1048ರ ಪ್ರಕಾರ ದಿನಕ್ಕೆ 8 ಗಂಟೆ ಕೆಲಸ, ವಾರದ ಹಾಗೂ ರಾಷ್ಟ್ರೀಯ ರಜೆಗಳು ಹಾಗೂ ನೀರಾವರಿ ಇಲಾಖೆಯ ಸಿರಿವಾರ ವಿಭಾಗದ ಇಇ ವಿಜಯಲಕ್ಷ್ಮಿ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ತುಂಗಭದ್ರಾ ನೀರಾವರಿ ವಲಯ ಹಂಗಾಮಿ ಕಾರ್ಮಿಕರ ಸಂಘದಿಂದ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಯಿತು. ನಗರದ ಹೊರವಲಯದ 7 ಮೈಲ್ ಕ್ರಾಸ್ ಬಳಿ ಹೆದ್ದಾರಿ ತಡೆದು ಪ್ರತಿಭಟನಾಕಾರರು ಇಲಾಖೆಯ ಹಾಗೂ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಜಿಲ್ಲೆಯ ಎಡದಂಡೆ ಕಾಲುವೆ ವ್ಯಾಪ್ತಿಯ ಯರಮರ, ಸಿಂಧನೂರು, ಸಿರಿವಾರ ವಿಭಾಗಗಳ ಒಟ್ಟು 748 ನೀರು ಸರಬರಾಜು ಗ್ಯಾಂಗ್ಮ್ಯಾನ್ ಕಾರ್ಮಿಕರ ಕಳೆದ 5 ತಿಂಗಳ ಸಂಬಳವನ್ನು ಪಾವತಿ ಮಾಡದೆ ಕಾರ್ಮಿಕ ವಿರೋಧಿ, ಕಾನೂನು ವಿರೋಧಿ ಸರ್ಕಾರದ ನಡತೆಯಿಂದಾಗಿ ಜೊತೆಗೆ ದುಡಿದ ಕೂಲಿ ಕೇಳಿದರೆ ಸಿರಿವಾರ ವಿಭಾಗದ ಇ ವಿಜಯಲಕ್ಷ್ಮಿ ಅವರನ್ನು ದರ್ಪದ ಮಾತಾಡಿ ತುಂಗಭದ್ರಾ ಕಾರ್ಮಿಕರನ್ನು ಮತ್ತು ಅವರ ಸಂಕಷ್ಟಕರವಾದ ಜೀವನವನ್ನು ಅಪಹಾಸ್ಯ ಮಾಡಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಪ್ರತಿ ತಿಂಗಳು ಸಂಬಳ ಪಾವತಿ ಮಾಡುವಂತೆ ಈಗಾಗಲೇ ಯರಮರ, ಸಿಂಧನೂರು ಹಾಗೂ ಸಿರಿವಾರ ವಿಭಾಗೀಯ ಕಚೇರಿಗಳ ಮುಂದೆ ಹಲವಾರು ಬಾರಿ ಧರಣಿ ನಡೆಸಲಾಗಿದೆ. ಹಾಗೆಯೇ ಸಂಬಂಧಪಟ್ಟ ಕಾರ್ಯಪಾಲಕ ಅಭಿಯಂತರರೊಂದಿಗೆ ಅನೇಕ ಸುತ್ತಿನ ಮಾತುಕತೆ ನಡೆಸಲಾಗಿದೆ. ಆದರೆ ನೀರಾವರಿ ಇಲಾಖೆಯಲ್ಲಿ ಕಾರ್ಮಿಕರ ಮಾತಿಗೆ ಕವಡೆ ಕಿಮ್ಮತ್ತು ಇಲ್ಲದಂತಾಗಿದೆ. ಕಾರ್ಮಿಕರು ದುಡಿದ ಹಣವನ್ನು ಕೈಮುಗಿದು ಕೇಳಿದರೆ ನೀವು ನಮಗೆ ಸಂಬಂಧವಿಲ್ಲ, ನಮ್ಮಲ್ಲಿ ಸಂಬಳ ಕೇಳಬೇಡಿ, ನಮ್ಮನ್ನು ಸಂಬಳ ಕೇಳಿದರೆ ಕೆಲಸದಿಂದ ತೆಗೆದು ಹಾಕುತ್ತೇವೆ, ನೀವು ಯಾರು ಎಂಬುದೇ ನಮಗೆ ಗೊತ್ತಿಲ್ಲ, ಸರ್ಕಾರ ನಿಮಗೆ ಸಂಬಳ ಬಿಡುಗಡೆ ಮಾಡಿಲ್ಲ, ಜಾಸ್ತಿ ಮಾತಾಡಿದರೆ ಕೆಲಸದಿಂದ ತೆಗೆದು ಹಾಕುತ್ತೇನೆ ಎಂದು ಹೇಳುವುದರ ಮೂಲಕ ಕಾರ್ಮಿಕರಿಗೆ ಹಾಗೂ ಕಾನೂನಿಗೆ ದೊಡ್ಡ ಪ್ರಮಾಣದ ಅಪಮಾನ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದರು. ಜೊತೆಗೆ ಇಲಾಖೆಯ ಸಂಬಂಧಪಟ್ಟ ಉನ್ನತಾಧಿಕಾರಿಗಳು 748 ಕಾರ್ಮಿಕರ ಜೀವನದ ಬಗ್ಗೆ ಕಿಂಚಿತ್ತೂ ತಲೆಕೆಡಿಸಿಕೊಳ್ಳದೆ ಎಲ್ಲ ಕಾರ್ಮಿಕರನ್ನು ಹಗಲು ರಾತ್ರಿ ದುಡಿಸುತ್ತಿದ್ದಾರೆ. ತಿಂಗಳಲ್ಲಿ ಒಂದೇ ಒಂದು ದಿನ ರಜೆ ಇಲ್ಲ, ಓಟಿ ಇಲ್ಲ, ವಿಶ್ರಾಂತಿ ಹಾಗೂ ಆರೋಗ್ಯದ ಯಾವ ಸೌಲಭ್ಯಗಳೂ ಇಲ್ಲ. ಅಷ್ಟೇ ಅಲ್ಲ, ದುಡಿದ ಸಂಬಳ ಕೇಳಿದರೆ ವಿಜಯಲಕ್ಷ್ಮಿ ಪಾಟೀಲ್ ಸೇರಿ ಬಹುತೇಕ ಇಂಜಿನಿಯರ್ಗಳು ಕಾರ್ಮಿಕರ ಮೇಲೆ ದೌರ್ಜನ್ಯ ನಡೆಸುತ್ತಿದ್ದಾರೆ. ಇಲ್ಲ ಸಲ್ಲದ ಮಾತಿನಿಂದ ಅವಮಾನ ಮಾಡುತ್ತಿದ್ದಾರೆ, ಕೆಲಸದಿಂದ ತೆಗೆದುಹಾಕುವ ಬೆದರಿಕೆ ಹಾಕುತ್ತಿದ್ದಾರೆ ಎಂದು ಆರೋಪಿಸಿದರು. ಕೂಡಲೇ ಸಿರಿವಾರ ವಿಭಾಗದ ನೀರಾವರಿ ಇಲಾಖೆ ಇ ವಿಜಯಲಕ್ಷ್ಮಿ ಇವರ ಮೇಲೆ ಶಿಸ್ತಿನ ಕ್ರಮ ಜರುಗಿಸಬೇಕು. ರಾಯಚೂರು ಜಿಲ್ಲೆಯ 12 ಉಪವಿಭಾಗದ 748 ಗ್ಯಾಂಗ್ಮ್ಯಾನ್ ಕಾರ್ಮಿಕರ ಬಾಕಿ ವೇತನ ಪಾವತಿಸಬೇಕು. ವೇತನ ಪಾವತಿ ಕಾಯ್ದೆ 1939ರ ಪ್ರಕಾರ ಪ್ರತಿ ತಿಂಗಳು 5ನೇ ತಾರೀಕಿಗೆ ಒಳಗೆ ವೇತನ ಪಾವತಿ ಮಾಡುವ ವ್ಯವಸ್ಥೆ ಜಾರಿಗೆ ತರಬೇಕು. ಕನಿಷ್ಠ ವೇತನ ಕಾಯ್ದೆ 1048ರ ಪ್ರಕಾರ ದಿನಕ್ಕೆ 8 ಗಂಟೆ ಕೆಲಸ, ವಾರದ ಹಾಗೂ ರಾಷ್ಟ್ರೀಯ ರಜೆಗಳನ್ನು ನೀಡಬೇಕು. ಗುತ್ತಿಗೆ ಕಾರ್ಮಿಕ ರದ್ದತಿ ಹಾಗೂ ನಿಯಂತ್ರಣ ಕಾಯ್ದೆ 1970ರ ಪ್ರಕಾರ ಕಾರ್ಮಿಕರ ಸಂಬಳಕ್ಕೆ ಪ್ರಧಾನ ಮಾಲೀಕರೇ ಹೊಣೆ ಎಂದು ಜವಾಬ್ದಾರಿ ನಿಭಾಯಿಸಬೇಕು. ಈ ಎಲ್ಲ ಸಮಸ್ಯೆಗಳಿಗೆ ಶೀಘ್ರದಲ್ಲಿ ಕಾನೂನಾತ್ಮಕ ಪರಿಹಾರವನ್ನು ಅನುಷ್ಠಾನ ಮಾಡದಿದ್ದಲ್ಲಿ ಜಿಲ್ಲಾಡಳಿತದ ವಿರುದ್ಧ ತೀವ್ರ ಸ್ವರೂಪದ ಹೋರಾಟಕ್ಕೆ ಮುಂದಾಗುವುದಾಗಿ ಎಚ್ಚರಿಸಿದರು. ಒಂದೇ ಒಂದು ಕರೆ ಎಲ್ಲ ಕೇಳಿಸ್ಕೊಳ್ಳಿ. ಈಗ ಏನ್ ಮಾತು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಸಂಬಳ ಹಾಕಿ ಮೀಟಿಂಗ್ ಕರೆದೇ ಹೋದ್ರೆ ಏರ್ಪೇರ್ ಸಂಬಳದಾಗ ಸರಿಪಡಿಸದೆ ಹೋದ್ರೆ ನೆಕ್ಸ್ಟ್ ಮುಂದಿನ ಹೋರಾಟ ಏನಂದ್ರೆ ಕರ್ನಾಟಕ ರಾಜ್ಯದ ಘನತೆವೆತ್ತ ಸರ್ಕಾರದ ಸಣ್ಣ ನೀರಾವರಿ ಸಚಿವರು ಮತ್ತು ಜಿಲ್ಲೆಯ ಸಚಿವರಾಗಿದ್ದಂತ ಸನ್ಮಾನ್ಯ NS ಬೋಸರಾಜ್ ಅವರ ಮನೆ ಮುಂದೆ ಧರಣಿ ಹಾಕ್ತೀವಿ ಮುಂದಿನ
ಮುಂದಿನ ಹೋರಾಟ ಇದು. ಬಾಕಿ ವೇತನವನ್ನ ಪಾವತಿ ಮಾಡಲೇಬೇಕು. ಕಾರ್ಮಿಕರ ಮೇಲೆ ದೌರ್ಜನ್ಯ ಮಾಡುತ್ತಿರುವ ಡಬಲಿ ವಿಜಯಲಕ್ಷ್ಮಿಯನ್ನ ಅಮಾನತು ಮಾಡಲೇಬೇಕು. ಬಾಕಿ ವೇತನವನ್ನ ಪಾವತಿ ಮಾಡಲೇಬೇಕು. ಹೋರಾಟವನ್ನು ಉದ್ದೇಶಿಸಿ ಮಾತನಾಡತಕ್ಕಂತ ಶಿವಸೇನಾ ರಾಯಚೂರು ಜಿಲ್ಲಾ ಅಧ್ಯಕ್ಷರಿಗೆ 8 ಗಂಟೆ ಕೆಲಸ ನಿಮಿತಿ ಮಾಡಬೇಕು. ಆಮೇಲೆ 18,000 ರೂಪಾಯಿ ಸಂಬಳ ಮಾಡಬೇಕು. ನಮಗ ವರ್ಷ ಪೂರ್ತಿ ಕೆಲಸ ಕೊಡ್ಬೇಕನ್ನೋ ನಿಟ್ಟಿನಾಗ ರಾಯಚೂರಿನಿಂದ ಹಿಡಿದು ಬೆಂಗಳೂರು DK ಶಿವಕುಮಾರ್ ಆಫೀಸಿವರೆಗೆ ಕೂಡ ನಾವು ರ್ಯಾಲಿ ಮಾಡಿದ್ದೀವಿ. ನಮ್ಮನ್ನ ತುಮಕೂರಲ್ಲಿ ಅರೆಸ್ಟ್ ಮಾಡಿಕೊಂಡು ಬಂದದ್ರಲ್ಲಿ ಕೆಲವು ಪೊಲೀಸರು ಇಲ್ಲಿ ಭಾಗವಹಿಸಿದ್ದಾರೆ, ಈ ಹೋರಾಟದಾಗ ಇದ್ದಾರೆ. ಅವ್ರಿಗೆ ಮಾಹಿತಿ ಇದೆ. ನಾವ್ ಏನು ಕೇಳ್ತಾ ಇಲ್ಲ ಸ್ವಾಮಿ, ಕಾಂಟ್ರಾಕ್ಟ್ ಕೆಲಸ ಕೇಳ್ತಿಲ್ಲ. ನಿಮ್ ಸರ್ಕಾರ ದುಡಿದಿರ್ತಕ್ಕಂತ ಕೂಲಿಯನ್ನು ಕೇಳ್ತಾ ಇದ್ದೀವಿ. ಅದು ಕಾನೂನಾತ್ಮಕವಾಗಿ ಕೊಡಬೇಕಾದಂತ ವೇತನವನ್ನ ನೀವು ಕಾನೂನು ಬಾಹಿರವಾಗಿ ಕಳ್ಳ ಬಿಲ್ಗಳು ಬರ್ತೀರಿ. 5 ಗಂಟೆಗೆ ಬೆಳಗ್ಗೆ 10 ಗಂಟೆಗೆ ಆಫೀಸ್ ಓಪನ್ ಆದ್ರ 5 ಗಂಟೆಗೆ ಆಫೀಸ್ ಬಂದ್ ಆಗ್ಬೇಕು. ನೀರಾವರಿ ಇಲಾಖೆಯಲ್ಲಿ ಹಂಗಿಲ್ಲ. ಜನ ಆಫೀಸ್ ಆಗಿದ್ದು ಕಳ್ಳ ಬಿಲ್ಗಳು ಬರುದು ಇಲ್ಲಿ ಜನಪ್ರತಿನಿಧಿಗಳಿಗೆ ಮತ್ತು ಇಲ್ಲಿ ಪುಡಾರಿ ಲೀಡರ್ಗಳಿಗೆ ಮತ್ತು ಪುಡಾರಿ ಕಾಂಟ್ರಾಕ್ಟರ್ಗಳಿಗೆ ಅವ್ರು ಸಾಕು ಕಟ್ಟಾರ. 6,20,000 ಎಕರೆ ಭೂಮಿಗೆ ನೀರು ಸರಬರಾಜು ಮಾಡಲಿಕ್ಕಿರೋರೇ ಕಾರ್ಮಿಕರು, ನೀರಾವರಿ ಕಾರ್ಮಿಕರು, ಗ್ಯಾಂಗ್ ಮೆಂಬರ್. ಸೊ ಅವರ ಹೋರಾಟ ಇವತ್ತು ಮುಖ್ಯವಾದ ಬೇಡಿಕೆ ಏನಂದರೆ ಯಾವುದೇ ವಿಶೇಷ ಸೌಲಭ್ಯ ಸಲುವಾಗಿ ಎಲ್ಲ ಸಂಬಳ ಕೊಡಿ ಅಂತ, ದುಡಿದು ಸಂಬಳ ಕೊಡಿ ಅಂತ, 5 ತಿಂಗಳ ಸಂಬಳ ಬಾಕಿ ಇದೆ ಸಂಬಳ ಕೊಡಿ ಅಂತ. ಆಮೇಲೆ ನಮಗೆ 8 ಗಂಟೆ ಡ್ಯೂಟಿ ಮಾಡೋ ಕಾನೂನು ಇದೆ, ಅದನ್ನು ಪಾಲನೆ ಮಾಡಿ ಅಂತ, ESI ಜಿಮೆ ಮಾಡಿ ಅಂತ, ಪ್ರಾವಿಡೆಂಟ್ ಫಂಡ್ ಭರ್ತಿ ಮಾಡಿ ಅಂತ. ಜೊತೆಗೆ ಭಾಳ ಮುಖ್ಯವಾಗಿ ಸಿರಿವಾರದಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹದ್ದುಬಸ್ತು ಮೀರಿ ಮಾತಾಡ್ತಾ ಇದ್ದಾರೆ. ಕಾರ್ಮಿಕರಿಗೆ ಅಪಮಾನ ಮಾಡ್ತಾ ಇದ್ದಾರೆ, ಕರ್ತವ್ಯಕ್ಕೆ ಅಪಮಾನ ಮಾಡ್ತಿದ್ದಾರೆ, ಇಲಾಖೆ ಅಪಮಾನ ಮಾಡ್ತಿದ್ದಾರೆ. ಅವ್ರ ಮೇಲೆ ಶಿಸ್ತಿನ ಕ್ರಮ ಜರುಗಿಸಿ ಅಂತ. ಯಾಕಂದರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅನೇಕ ವಿಶೇಷ ಯೋಜನೆಗಳು ಬಂದಿವೆ. ಗ್ಯಾರಂಟಿಗಳ ಮೇಲೆ ಗ್ಯಾರಂಟಿ, ಪ್ಯಾಕೇಜ್ಗಳ ಮೇಲೆ ಪ್ಯಾಕೇಜ್, ಏನೆಲ್ಲ ಸಾಧನೆಗಳು ಮಾಡೋ ನೀವು ದುಡ್ಡು ಸಂಬಳ ಕೊಡ್ತಿಲ್ಲ ನಿಮ್ಮ ಸರ್ಕಾರದಲ್ಲಿ. 5 ತಿಂಗಳ ಸಂಬಳ ಇಲ್ಲ ಅಂದರೆ ಯಾಕೆ ರೇಷನ್ ತರೋದು, ಮಕ್ಕಳು ಶಾಲೆಗೆ ಕಳ್ಸೋದು ಹೆಂಗೆ, ಹಬ್ಬ ಮಾಡೋದು ಹೆಂಗೆ? ದುಡಿಯೋರಿಗೆ ಆ್ಯಕ್ಚುಲಿ ಏನೂ ಇಲ್ಲ. ಸೊ ನೀವು ಪ್ರಕಟಿಸ್ತಿರೋದು ಗ್ಯಾರಂಟಿಗಳನ್ನು ಸಂಬಂಧ ಇಲ್ಲ ಜನಗಳಿಗೆ. ಅದಕ್ಕೆ ಸರ್ಕಾರದ ಗ್ಯಾರಂಟಿಗಳು ನಮ್ಗೆ ಬೇಕಾಗಿದ್ದು ದುಡಿಯೋರಿಗೆ ಸಂಬಳದ ಗ್ಯಾರಂಟಿ, ಜೀವನದ ಗ್ಯಾರಂಟಿ ವಿನ ಈ ಫೇಕ್ ಗ್ಯಾರಂಟಿಗಳಲ್ಲ. ಅದಕ್ಕೆ ಇವತ್ತು ಜಿಲ್ಲಾಡಳಿತಕ್ಕೆ ಮತ್ತು ಇಲಾಖೆ ಕೇಳೋದೇನೆಂದರೆ ಕೂಡಲ ಸಂಬಳ ಪಾವತಿ ಆಗಬೇಕು, ಬಾಕಿ ಸಂಬಳ 1. 2ನೇದಕ್ಕೆ ಪ್ರತಿ ತಿಂಗಳ ಪೇಮೆಂಟ್ ಆಫ್ ವೇಜಸ್ ಆ್ಯಕ್ಟ್ ಪ್ರಕಾರ ಪ್ರತಿ ತಿಂಗಳ 10ನೇ ತಾರೀಕಿನೊಳಗಡೆ ಸ್ಯಾಲ್ರಿ ಪಾವತಿ ಆಗಬೇಕು. ಪ್ರಾವಿಡೆಂಟ್ ಫಂಡ್ ESI ಜಮಾ ಆಗಬೇಕು. ಕಾಂಟ್ರಾಕ್ಟ್ ಲೇಬರ್ ರೆಗ್ಯುಲೇಷನ್ ಆ್ಯಂಡ್ ಅಬಾಲಿಷನ್ ಆ್ಯಕ್ಟ್ ಪ್ರಕಾರ ಪ್ರೊವೈಡ್ ಮಾಡಲಿಕ್ಕೆ ಏನೇನು ಕಾನೂನಲ್ಲಿದೆ ಅದೆಲ್ಲ ಕೊಡಬೇಕು, ಅದೆಲ್ಲ ಅಗ್ರಿಮೆಂಟ್ನಾಗಿದೆ ಅಂತ. ಸೊ ಅದಕ್ಕಾಗಿ ಹೋರಾಟ ಮಾಡ್ತಿದ್ವಿ. ನೀವು ಸ್ಪಂದಿಸಿದ್ರೆ ನಿಮ್ಮ ಧರ್ಮ, ಸ್ಪಂದಿಸದೆ ಹೋದರೆ ವ್ಯಾಪಕವಾದ ಹೋರಾಟವನ್ನು ಕೈಗೆತ್ತಿಕೊಳ್ತೀವಿ ನಿಮ್ಮ ವಿರುದ್ಧ. ಆದರೆ ಒಂದು ವೇಳೆ ಇಬ್ಬರು ತಪ್ಪಿದೆ ಅಂತ ಅವರಿಬ್ಬರು ತಾತ್ಸಾರ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ರಾಯಚೂರು ಜಿಲ್ಲಾಧಿಕಾರಿಗಳು, 2ನೇದಾಗಿ ನೀರಾವರಿ ಅಧಿಕಾರಿಗಳು. ಇವ್ರು ಬಿಟ್ರೆ ಉಳಿದ ಯಾವ ಅಧಿಕಾರಿಗಳು ತಪ್ಪಿಲ್ಲ, ಸಂಬಂಧ ಇಲ್ಲ ಅವ್ರಿಗೆ. ಈಗ ಪೊಲೀಸ್ ಇಲಾಖೆಯವರು ಅನ್ನೋದ್ರಲ್ಲ, ಅವ್ರು ನಮ್ಗೆ ಬೀಗರು ಕಾಯಂ ಅಂತ. ಈ ಹೋರಾಟಕ್ಕೂ ಬೀಗ್ರೆ, ಇನ್ನೊಂದು ಹೋರಾಟಕ್ಕೆ ಎಲ್ಲ ಕಡೆಗೆ ಬೀಗರಿದ್ದಂಗೆ ಅಂತ. ಯಾಕಂದ್ರೆ ಎಲ್ಲರಿಗೂ ಅವರ ಅವಶ್ಯಕತೆ ಇದೆ. ಆದ್ರೆ ಈ ಹೋರಾಟಕ್ಕೆ ಇಷ್ಟು ಪೊಲೀಸ್ ವ್ಯಾನ್ಗಳ ಅವಶ್ಯಕತೆ ಇದ್ದಿಲ್ಲ ಅವರಿಗೆ. ಯಾಕಂದ್ರೆ ಬಿಸಿಲಲ್ಲಿ ಎಲ್ಲರನ್ನ ಡ್ಯೂಟಿನ ಕಿತ್ತಲ್ಲಿ ಹಾಕ್ಬೇಕಾದ್ರೆ ಇಷ್ಟು ಫೋರ್ಸ್ ಹಾಕುವಂತ ಅವಶ್ಯಕತೆ ಇದ್ದಿಲ್ಲ ಅಂತ. ಇದರರ್ಥ ಏನು? ಇವತ್ತಿನ ಹೋರಾಟದ ಎಸ್ಟಿಮೇಷನ್ ಪ್ರಾಪರ್ ಆಗಿ ಅವರು ಸಿಕ್ಕಿಲ್ಲ ಅಂತಿಲ್ಲ. ನಾವು ಇವತ್ತು ಕಡಿಮೆ ಮೊಬಿಲೈಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲ ಅಂತ. ನಾವು ಜಾಸ್ತಿ ಜನ ಬಂದಿಲ್ಲ, ನಾವು ಬಂದಿದ್ದೇ ಕಡಿಮೆ ಜನ. ಯಾಕೆ ಹೇಳಿ? 13 ನಡಿಬೇಕಾದ ಹೋರಾಟವನ್ನ 10 ದಿನ ಕಾಲ ನಾವು ಸರ್ಕಾರದ ಮಾತು ಕೇಳಿ ಜಿಲ್ಲಾಧಿಕಾರಿಗಳು ಕಳಿಸಿದ ಸಂದೇಶ, ವಿಶೇಷವಾಗಿ ಪೊಲೀಸ್ ಅಧಿಕಾರಿಗಳ ವಿನಂತಿ ಮತ್ತು ಅವರ ಕೆಲಸ ನೋಡಿ ನಾವು 10 ದಿನ ಮುಂದೂಡಿದ್ದೀವಿ. ಮಾಡ್ಬೋದು, ಆಗ್ಬೋದು ಅಂತ. ಆದ್ರೆ ಆ ಬೇಡಿಕೆಗೆ ಸ್ಪಂದನೆ ಮಾಡಿದ್ದಲ್ಲ, ಅದು ಪೂರ್ಣ ಸ್ಪಂದನೆ ಮಾಡದೆ ಹೋದ್ರು. ಜೊತೆಗೆ ಏನಂದ್ರೆ ಅಲ್ಲಿ 2 ತಿಂಗಳ ಸಂಬಳ, 1 ತಿಂಗಳ ಸಂಬಳ, ಇಲ್ಲ 100 ಜನ ಇದ್ದಲ್ಲಿ 50 ಜನಕ್ಕೆ ಸಂಬಳ ಹಾಕಿದ್ರು ಅಂತ. ನಮ್ಮ ಯಾವ ಬೇಡಿಕೆ ಇಡೀರಿಲ್ಲ, ಮಾತು ಬೇರೆ. ಆ ಕಾರಣಕ್ಕೆ ಈಗೇನಂದ್ರೆ ಅಲ್ಲಿ ಹೇಳ್ತಾ ಇದ್ದಾರೆ ನಾವು ಸಂಬಳ ಹಾಕ್ತಾ ಇದೀವಿ ಅಂತ. ಇವತ್ತು ಅಲ್ಲಿ 50 ಜನಕ್ಕೆ ಆಗಿದೀವಿ, ಇವತ್ತು ಸಾಯಂಕಾಲ ಮಧ್ಯಾಹ್ನ ಸಂಬಳ ಬಿಡ್ತದೆ, ನೀವು ಅಲ್ಲಿಗೆ ಹೋಗ್ಬೇಡ್ರಿ, ನೀರಿಗೆ ಹೋಗ್ರಿ ಅಂತ. ನಮಗೂ ಕೂಡ ಪರಿಸ್ಥಿತಿ ಅರಿವಿದೆ. ಏನಂದ್ರೆ ಈಗಾಗಲೇ ಬೇಸಿಗಿದೆ, ಟೆಂಪರೇಚರ್ ಇನ್ಕ್ರೀಸ್ ಆಗ್ತಿದೆ,
ಎಡದಂಡೆ ನಾಲೆಯಲ್ಲಿ ನೀರು ನಿಭಾಯಿಸಲಿಕ್ಕೆ ಒಂದನೇದಾಗಿ ರೈತರಿಗೆ ಸಂಕಷ್ಟದ ದಿನ. ನಾವೆಲ್ಲ ರೈತರು ಮತ್ತು ರೈತರ ಮಕ್ಕಳು. ಸ್ಥಳಕ್ಕೆ ರಾಯಚೂರು ತಹಸೀಲ್ದಾರ್ ಸುರೇಶ್ ವರ್ಮಾ ಭೇಟಿ ನೀಡಿ ಹೋರಾಟಗಾರರೊಂದಿಗೆ ಮನವಿ ಪತ್ರವನ್ನು ಸ್ವೀಕರಿಸಿ ಮೇಲಾಧಿಕಾರಿಗಳೊಂದಿಗೆ ಈ ಬಗ್ಗೆ ಚರ್ಚಿಸಿ ಸಮಸ್ಯೆಯನ್ನು ಗಮನಕ್ಕೆ ತರಲಾಗುವುದು, ಜೊತೆಗೆ ಸಮಸ್ಯೆಗಳ ಪರಿಹಾರಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಆರ್ ಮಾನ್ಸಯ್ಯ, ರಾಜ್ಯ ಉಪಾಧ್ಯಕ್ಷ ಎಂ ಗಂಗಾಧರ್, ಜಿಲ್ಲಾಧ್ಯಕ್ಷ ಜಿ ಅಮರೇಶ್, ಪ್ರಧಾನ ಕಾರ್ಯದರ್ಶಿ ಜಿ ಅಡವಿರಾವ್, ಪ್ರಮುಖರಾದ ಬಸವರಾಜ್, ರಾಮಣ್ಣ ಪೋತ್ನಾಳ್, ರುಕ್ಕಪ್ಪ, ಶರಣಪ್ಪಗೌಡ, ಅಮರೇಗೌಡ, ಉಮೇಶ್ ಗೌಡ ಸೇರಿದಂತೆ ವಿವಿಧ ವಿಭಾಗಗಳ ಗ್ಯಾಂಗ್ ಮ್ಯಾನ್ಗಳು ಕಾರ್ಮಿಕರಿದ್ದರು. ತುಂಗಭದ್ರಾ ನೀರಾವರಿ ವಲಯ ಹಂಗಾಮಿ ಕಾರ್ಮಿಕರ ಸಂಘದಿಂದ ಇಂದು ನಗರದ ಹೊರವಲಯದ 7 ಮೈಲ್ ಕ್ರಾಸ್ನಲ್ಲಿ ಹಮ್ಮಿಕೊಂಡಿದ್ದ ಹೆದ್ದಾರಿ ತಡೆ ಪ್ರತಿಭಟನೆ ಹಿನ್ನೆಲೆಯಲ್ಲಿ ನಗರದಿಂದ ಸಿರವಾರ ಹಾಗೂ ಸಿಂಧನೂರು ಮಾರ್ಗವಾಗಿ ಹೋಗುವ ಬಸ್ಗಳು ನಗರದ ಬೈಪಾಸ್ ರಸ್ತೆಯಲ್ಲಿಯೇ ನಿಲ್ಲುವಂತಾಯಿತು. ಜೊತೆಗೆ ಸಿರವಾರದಿಂದ ಹಾಗೂ ಮಾನ್ವಿ, ಸಿಂಧನೂರು ಕಡೆಯಿಂದ ರಾಯಚೂರಿಗೆ ಆಗಮಿಸಬೇಕಿದ್ದ ಬಸ್ಗಳು 7 ಮೈಲ್ ಕ್ರಾಸ್ ಬಳಿಯೇ ನಿಂತಿದ್ದರಿಂದ ಪ್ರಯಾಣಿಕರು ಬಿರು ಬಿಸಿಲಿನಲ್ಲಿ ನಡೆದುಕೊಂಡೇ ರಾಯಚೂರಿನತ್ತ ಬರುತ್ತಿರುವುದು ಕಂಡುಬಂದಿತು. ಕೆಲವರು ಸಿಕ್ಕ ದ್ವಿಚಕ್ರ ವಾಹನಗಳನ್ನು ಹತ್ತಿ ರಾಯಚೂರಿನತ್ತ ಬರುವಂತಾಯಿತು. ನಗರದ ಮುಖ್ಯ ರಸ್ತೆಗಳಲ್ಲಿ ಪಾದಚಾರಿ ರಸ್ತೆ ಒತ್ತುವರಿಯಾಗಿರುವುದರಿಂದ ಜನರು ರಸ್ತೆಯಲ್ಲಿ ಸಂಚರಿಸುತ್ತಿದ್ದು ಹೆಚ್ಚಿನ ಅಪಘಾತಗಳು ಸಂಭವಿಸುತ್ತಿವೆ. ಮುಖ್ಯ ರಸ್ತೆಯಲ್ಲಿ ಪಾದಚಾರಿ ರಸ್ತೆ ಅತಿಕ್ರಮಿಸಿ ಕಟ್ಟಡ ನಿರ್ಮಾಣ ಮಾಡಿರುವುದನ್ನು ಕೂಡಲೇ ತೆರವುಗೊಳಿಸಬೇಕು. ರಸ್ತೆ ಅಗಲೀಕರಣ ಮಾಡಿ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕು ಎಂದು ಡಾಕ್ಟರ್ BR ಅಂಬೇಡ್ಕರ್ ಸೇನಾ ಸಮಿತಿ ವತಿಯಿಂದ ಮಹಾನಗರ ಪಾಲಿಕೆ ಕಚೇರಿ ಅಧಿಕಾರಿಗೆ ನಗರದ ಹಳೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಮನವಿ ಸಲ್ಲಿಸಲಾಯಿತು. ನಗರದ ಮುಖ್ಯ ರಸ್ತೆಗಳಲ್ಲಿ ಪಾದಚಾರಿ ರಸ್ತೆ ಒತ್ತುವರಿಯಾಗಿರುವುದರಿಂದ ಜನರು ರಸ್ತೆಯಲ್ಲಿ ಸಂಚರಿಸುತ್ತಿದ್ದು ಹೆಚ್ಚಿನ ಅಪಘಾತಗಳು ಸಂಭವಿಸುತ್ತಿವೆ. ಮುಖ್ಯ ರಸ್ತೆಯಲ್ಲಿ ಪಾದಚಾರಿ ರಸ್ತೆ ಅತಿಕ್ರಮಿಸಿ ಕಟ್ಟಡ ನಿರ್ಮಾಣ ಮಾಡಿರುವುದನ್ನು ಕೂಡಲೇ ತೆರವುಗೊಳಿಸಬೇಕು. ರಸ್ತೆ ಅಗಲೀಕರಣ ಮಾಡಿ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಡಾಕ್ಟರ್ BR ಅಂಬೇಡ್ಕರ್ ಸೇನಾ ಸಮಿತಿ ವತಿಯಿಂದ ಮಹಾನಗರ ಪಾಲಿಕೆ ಕಚೇರಿ ಅಧಿಕಾರಿಗೆ ನಗರದ ಹಳೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಮನವಿ ಸಲ್ಲಿಸಲಾಯಿತು. ನಗರದ ಗಂಜ್ ವೃತ್ತದಿಂದ RTO ಕಚೇರಿವರೆಗೆ ಇರುವ ಮುಖ್ಯ ರಸ್ತೆಯಲ್ಲಿ ಪಾದಚಾರಿ ರಸ್ತೆ ಒತ್ತುವರಿ ಮಾಡಿಕೊಂಡು ರಸ್ತೆ ನಿರ್ಮಾಣ ಮಾಡಲಾಗಿದೆ. ಜೊತೆಗೆ ನಗರದಲ್ಲಿ ಇರುವ ಪಾದಚಾರಿ ರಸ್ತೆಗಳು ಒತ್ತುವರಿಯಾಗುತ್ತಿವೆ. ತೀನ್ ಕಂದಿಲ್, ಚಂದ್ರಮೌಳೇಶ್ವರ ವೃತ್ತ, ಬಜಾರ್, ಮಾರುಕಟ್ಟೆಯಲ್ಲಿ ಯಥೇಚ್ಛವಾಗಿ ಪಾದಚಾರಿ ರಸ್ತೆಯನ್ನು ಅತಿಕ್ರಮಣ ಮಾಡಿಕೊಳ್ಳಲಾಗಿದೆ ಎಂದರು. ಇತ್ತೀಚೆಗೆ ಮುಖ್ಯ ರಸ್ತೆಗಳ ಪಕ್ಕದಲ್ಲಿಯೇ ಶಾಪಿಂಗ್ ಮಾಲ್ಗಳು, ಅಂಗಡಿಗಳು ಪ್ರಾರಂಭವಾಗಿದ್ದು ಪಾದಚಾರಿ ರಸ್ತೆ ಸಂಪೂರ್ಣವಾಗಿ ಒತ್ತುವರಿಯಾಗಿರುವುದು ಕಂಡುಬರುತ್ತಿದೆ. ಶಾಪಿಂಗ್ ಮಾಲ್ಗೆ ಆಗಮಿಸುತ್ತಿರುವ ಜನರು ವಾಹನಗಳನ್ನು ರಸ್ತೆ ಮೇಲೆಯೇ ನಿಲ್ಲಿಸುತ್ತಿದ್ದಾರೆ. ಇದರಿಂದ ಇತರೆ ವಾಹನಗಳ ಸಂಚಾರಕ್ಕೆ ಸಾಕಷ್ಟು ತೊಂದರೆಯಾಗಿದೆ. ಕೂಡಲೇ ಈ ಸಮಸ್ಯೆಯನ್ನು ಸರಿಪಡಿಸಬೇಕೆಂದು ಆಗ್ರಹಿಸಿದರು. ರಾಯಚೂರು ನಗರ RTO ಕಚೇರಿಯಿಂದ ನವೋದಯ ಆಸ್ಪತ್ರೆವರೆಗೆ ಗಂಧಿ ವೃತ್ತದಿಂದ ಎರ್ಮಸ್ ಶಕ್ತಿನಗರ ರಸ್ತೆವರೆಗೆ, ಚಂದ್ರಮೌಳೇಶ್ವರ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೆ ಹಾಗೂ ತೀನ್ಕಂದಿಲ್ ಚಟ್ಟುಬಾವಿ ವೃತ್ತದವರೆಗೆ, ತೀನ್ಕಂದಿಲ್ ನಗರಸಭೆ ರಸ್ತೆ ನಿಲ್ದಾಣ ಮಾರ್ಗವಾಗಿ ರೈಲ್ವೆ ಸ್ಟೇಷನ್ ವೃತ್ತದವರೆಗೆ ರಸ್ತೆ ಬದಿ ಅಕ್ರಮವಾಗಿ ನಿರ್ಮಾಣ ಮಾಡಿದ ಕಟ್ಟಡಗಳನ್ನು ತೆರವುಗೊಳಿಸಿ ರಸ್ತೆ ಅಗಲೀಕರಣ ಮಾಡಿ ಸುಗಮ ಸಂಚಾರ ಮಾಡಿಕೊಡುವ ಕುರಿತು ಇದು ಏನಾದ್ರು ಮೇಲಧಿಕಾರಿ ಗಮನ ಎಲ್ಲ ಕೊಟ್ಟಿರೋದ್ರೆ ಎಲ್ಲ ಸಿಟಿ ಮೇಲಧಿಕಾರಿ ತಂದು ಮಾಡಿಸಿ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಆನಂದ್ ಯಗ್ನೂರು, ಕಾರ್ಯದರ್ಶಿ ಪರಮೇಶ್ ಅರಮರಸ್, ಕಾರ್ಯಾಧ್ಯಕ್ಷ ರಂಗಪ್ಪ ಸ್ಕಿಹಾಳ್, ನಾಗೇಂದ್ರ, ನಾಗರಾಜ್ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095.
Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ. ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಸಾರ್ವಜನಿಕರಿಂದ ಹಣ ಹೂಡಿಸಿ 10% 12% ಹಣವನ್ನು ಪ್ರತಿ ತಿಂಗಳು ನೀಡುವುದಾಗಿ ವಂಚಿಸಿರುವ ದರ್ವೇಶ್ ಗ್ರೂಪ್ನ ಮೊಹಮ್ಮದ್ ಶೂಜಾ ಖರೀದಿಸಿರುವ ಜಮೀನು ಪರಭಾರೆ ಮಾಡಲು ಮುಂದಾಗಿರುವುದನ್ನು ಸಿಐಡಿ ತಂಡ ತನಿಖೆಯನ್ನು ತೀವ್ರಗೊಳಿಸಿ ರಾಯಚೂರು ಮತ್ತು ಸಿರವಾರ ನೋಂದಣಿ ಅಧಿಕಾರಿಗಳಿಗೆ ಪರಭಾರೆ ಮಾಡಿರುವ ಮಾಹಿತಿ ನೀಡುವಂತೆ ಕೋರಿ ಪರಭಾರೆ ಮುಂದಾಗಿರುವ ಮಾಹಿತಿ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಸಾರ್ವಜನಿಕರಿಂದ ಹಣ ಹೂಡಿಸಿ 10% 15% ಹಣವನ್ನು ಪ್ರತಿ ತಿಂಗಳು ನೀಡುವುದಾಗಿ ವಂಚಿಸಿರುವ ದರ್ವೇಶ ಗ್ರೂಪ್ನ ಮೊಹಮ್ಮದ್ ಶೂಜಾ ಖರೀದಿಸಿರುವ ಜಮೀನು ಪರಭಾರೆ ಮಾಡಲು ಮುಂದಾಗಿರುವುದನ್ನು ಸಿಐಡಿ ತಂಡ ತನಿಖೆಯನ್ನು ತೀವ್ರಗೊಳಿಸಿ ರಾಯಚೂರು ಮತ್ತು ಸಿರವಾರ ನೋಂದಣಿ ಅಧಿಕಾರಿಗಳಿಗೆ ಪರಭಾರೆ ಮಾಡಿರುವ ಮಾಹಿತಿ ನೀಡುವಂತೆ ಕೋರಿ ಪರಭಾರೆ ಮುಂದಾಗಿರುವ ಮಾಹಿತಿ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಸಾರ್ವಜನಿಕರಿಂದ ಸಂಗ್ರಹಿಸಿರುವ ಹಣವನ್ನು ಮರಳಿ ನೀಡದೆ ವಂಚಿಸಿರುವ ಕುರಿತು ಅನೇಕ ದೂರುಗಳು ದಾಖಲಾಗಿದ್ದು ಸಿಐಡಿ ತನಿಖೆ ಮುಂದುವರೆದಿದೆ. ಮೊದಲ ಆರೋಪಿ ಸ್ಥಾನದಲ್ಲಿ ಇರುವ ಮೊಹಮ್ಮದ್ ಶೂಜಾ ರಾಯಚೂರು ತಾಲೂಕಿನ ಪೋತ್ಗಲ್ ಮತ್ತು ಸಿರವಾರ ತಾಲೂಕಿನ ಕಲ್ಲೂರು ಗ್ರಾಮದ ಸೀಮಾಂತರದಲ್ಲಿ 100 ಎಕರೆ ಭೂಮಿಯನ್ನು ಖರೀದಿಸಿರುವ ತನಿಖೆಯಲ್ಲಿ ಬಯಲಾಗಿದೆ. ಪೊಲೀಸರು ವಶದಲ್ಲಿ ಇರುವ ಮೊಹಮ್ಮದ್ ಶೂಜಾ ವಿಚಾರಣೆ ಎದುರಿಸುತ್ತಿರುವಾಗಲೇ ಭೂಮಿಯನ್ನು ಪರಭಾರೆ ಮುಟೇಶನ್ ಜಮೀನು ಮಾರಾಟಕ್ಕೆ ಮುಂದಾಗಿರುವ ಅಂಶವನ್ನು ಸಿಐಡಿ ತಂಡ ಪತ್ತೆ ಮಾಡಿದೆ ಎಂದು ಹೇಳಲಾಗಿದೆ. ಕಲ್ಲೂರು ಗ್ರಾಮದ ಸೀಮಾಂತರದಲ್ಲಿ 54 ಎಕರೆ ಭೂಮಿ ಹಾಗೂ ರಾಯಚೂರು ನಗರಕ್ಕೆ ಹೊಂದಿಕೊಂಡಿರುವ ಪೋತ್ಗಲ್ ಗ್ರಾಮದಲ್ಲಿ 21 ಎಕರೆ ಭೂಮಿ ಖರೀದಿಸಲಾಗಿದ್ದು ಜಮೀನುಗಳನ್ನು ಪರಭಾರೆ ಇಲ್ಲವೇ ಮಾರಾಟ ಮಾಡಲು ಮೊಹಮ್ಮದ್ ಶೂಜಾ ಮುಂದಾಗಿದ್ದಾರೆ ಎಂದು ಹೇಳಲಾಗಿದೆ. ಈಗಾಗಲೇ ಖರೀದಿ ಮಾಡುವವರು ನೋಂದಣಿ ಕಚೇರಿಗಳಿಗೆ ತಡಕಾಡಿರುವುದು ಸಿಐಡಿ ತನಿಖಾ ತಂಡ ಪತ್ತೆ ಮಾಡಿದೆ. ಜಮೀನು ಪರಭಾರೆ
ಬಂದವರ್ಯಾರು, ಅರ್ಜಿ ಹಾಕಿದವರು, ಶುಲ್ಕ ಪಾವತಿ, ಕ್ರಮಪತ್ರ ಮಾಡಿಕೊಂಡವರು ಕುರಿತು ತನಿಖೆ ಪ್ರಾರಂಭವಾಗಿದೆ ಎಂದು ಹೇಳಲಾಗಿದೆ. ನೋಂದಣಿ ಕಚೇರಿಗಳಿಂದ ಮಾಹಿತಿ ಸಂಗ್ರಹಿಸುತ್ತಿರುವ ಸಿಐಡಿ ತಂಡ ಖರೀದಿ ಬಂದವರು ಜಾತಕ ಹುಡುಕಾಟ ಪ್ರಾರಂಭಿಸಿದೆ. ಹಣ ಹೂಡಿ ಕಂಗಾಲಾಗಿರುವ ನೂರಾರು ಕುಟುಂಬಗಳು ಇನ್ನೂ ಹಣ ಮರಳಿ ಬರುವ ನಿರೀಕ್ಷೆಯಲ್ಲಿದ್ದಾರೆ. ಮತ್ತೆ ಕೆಲವರು ಬೀದಿಗೆ ಬಂದಿದ್ದೂ ಆಗಿದೆ. ತನಿಖಾ ಕಾರ್ಯ ಇನ್ನೆಷ್ಟು ದಿನ ನಡೆಯುತ್ತದೆಯೋ ಗೊತ್ತಿಲ್ಲ. ನಿರಂತರ ನೀರು ಪೂರೈಕೆ ಯೋಜನೆಯನ್ನು ಗುಣಮಟ್ಟದಲ್ಲಿ ನಿರ್ವಹಿಸಿ ಸಕಾಲದಲ್ಲಿ ಗ್ರಾಮದ ಜನರಿಗೆ ಶುದ್ಧ ಕುಡಿಯುವ ನೀರು ಪೂರೈಸುವ ವ್ಯವಸ್ಥೆಗೆ ಅಧಿಕಾರಿಗಳು ಬದ್ಧತೆ ತೋರಬೇಕೆಂದು ಶಾಸಕ ಡಾ. ಶಿವರಾಜ್ ಪಾಟೀಲ್ ಹೇಳಿದರು. ನಿರಂತರ ನೀರು ಪೂರೈಕೆ ಯೋಜನೆಯನ್ನು ಗುಣಮಟ್ಟದಲ್ಲಿ ನಿರ್ವಹಿಸಿ ಸಕಾಲದಲ್ಲಿ ಗ್ರಾಮದ ಜನರಿಗೆ ಶುದ್ಧ ಕುಡಿಯುವ ನೀರು ಪೂರೈಸುವ ವ್ಯವಸ್ಥೆಗೆ ಅಧಿಕಾರಿಗಳು ಬದ್ಧತೆ ತೋರಬೇಕೆಂದು ಶಾಸಕ ಡಾ. ಶಿವರಾಜ್ ಪಾಟೀಲ್ ಹೇಳಿದರು. ಅವರು ಇಂದು ಮೆಟ್ಟಿಮಲ್ಕಾಪುರ ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿ 139 ಲಕ್ಷ ರೂಪಾಯಿ ಕುಡಿಯುವ ನೀರಿನ ಯೋಜನೆಗೆ ಚಾಲನೆ ನೀಡಿ ಮಾತನಾಡಿದರು. 24 ಗಂಟೆ ನೀರು ಪೂರೈಸುವ ಮಹತ್ವದ ಯೋಜನೆ ಈ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಜಾರಿಗೊಂಡಿದೆ. ಕುಡಿಯುವ ನೀರಿನ ಸಮಸ್ಯೆಯನ್ನು ಶಾಶ್ವತವಾಗಿ ನೀಗಿಸಲು ಜಿಲ್ಲೆಯಾದ್ಯಂತ ಜಾರಿಗೊಳಿಸಲಾಗಿದೆ. ನೂರಾರು ಕೋಟಿ ರೂಪಾಯಿ ಯೋಜನೆ ಯಶಸ್ವಿಗೆ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಮತ್ತು ಗುತ್ತೇದಾರರು ವಿಶೇಷ ಕಾಳಜಿ ವಹಿಸಿ ಯೋಜನೆಗಳ ಮೇಲುಸ್ತುವಾರಿ ಮಾಡುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಆರ್ಡಿಎ ಮಾಜಿ ಅಧ್ಯಕ್ಷ ತಿಮ್ಮಪ್ಪ ನಾಡಗೌಡ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಪವಾರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರುಗಳು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬಿಸಿಯೂಟ ನೌಕರರಿಗೆ ಎಸ್ಡಿಎಂಸಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಅನಗತ್ಯ ಕಿರುಕುಳ ನೀಡುತ್ತಿದ್ದು ಕಮಿಷನ್ ಕೇಳುತ್ತಿದ್ದಾರೆ. ಕೂಡಲೇ ಎಸ್ಡಿಎಂಸಿ ಅಧ್ಯಕ್ಷರು, ಉಪಾಧ್ಯಕ್ಷರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಅಕ್ಷರ ದಾಸೋಹ ಬಿಸಿಯೂಟ ನೌಕರರ ಸಂಘದಿಂದ ಜಿಲ್ಲಾ ಪಂಚಾಯಿತಿ ಹಾಗೂ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಬಿಸಿಯೂಟ ನೌಕರರಿಗೆ ಎಸ್ಡಿಎಂಸಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಅನಗತ್ಯ ಕಿರುಕುಳ ನೀಡುತ್ತಿದ್ದು ಕಮಿಷನ್ ಕೇಳುತ್ತಿದ್ದಾರೆ. ಕೂಡಲೇ ಎಸ್ಡಿಎಂಸಿ ಅಧ್ಯಕ್ಷರು, ಉಪಾಧ್ಯಕ್ಷರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಅಕ್ಷರ ದಾಸೋಹ ಬಿಸಿಯೂಟ ನೌಕರರ ಸಂಘದಿಂದ ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ನಗರದ ಗಾಜಗಾರಪೇಟೆಯ ಎಸ್ಡಿಎಂಸಿ ಅಧ್ಯಕ್ಷೆ ತಿಮಲಮ್ಮ ಹಾಗೂ ಉಪಾಧ್ಯಕ್ಷ ಈರಣ್ಣ ಅವರು ಪ್ರತಿದಿನ ಶಾಲೆಗೆ ಬಂದು ವಿದ್ಯಾರ್ಥಿಗಳ ಹಾಜರಾತಿ ಪಡೆಯುತ್ತಿದ್ದಾರೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡುವ ಬಾಳೆಹಣ್ಣು, ಮೊಟ್ಟೆ, ತರಕಾರಿ ವ್ಯಾಪಾರದಲ್ಲಿ ಕಮಿಷನ್ ನೀಡಲು ಒತ್ತಾಯಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಖರೀದಿ ಮಾಡುವ ಅಂಗಡಿಗಳಿಗೆ ತೆರಳಿ ಕಮಿಷನ್ ನೀಡುವಂತೆ ತೊಂದರೆ ನೀಡುತ್ತಿದ್ದಾರೆ. ಇಲ್ಲದಿದ್ದರೆ ಬಿಲ್, ಚೆಕ್ ಸಹಿ ಮಾಡುವುದಿಲ್ಲ ಎಂದು ಬೆದರಿಸುತ್ತಿದ್ದಾರೆ. ಸಹ ಶಿಕ್ಷಕರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿದ್ದಾರೆ ಎಂದು ದೂರಿದರು. ಕೂಡಲೇ ಗಾಜಗಾರಪೇಟೆ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಕಿರುಕುಳವನ್ನು ತಡೆಗಟ್ಟಲು ಸೂಕ್ತ ಕ್ರಮ ಕೈಗೊಳ್ಳಲು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷೆ ಅಕ್ಕಮಹಾದೇವಿ, ಕಾರ್ಯದರ್ಶಿ ಕಲ್ಯಾಣಮ್ಮ, ನಾಗಮ್ಮ, ಶರಣಬಸವ ಸೇರಿದಂತೆ ಇತರರು ಇದ್ದರು. ರೈಲು ಹಳಿಗೆ ಬಿದ್ದು ವ್ಯಕ್ತಿಯೋರ್ವ ಮೃತಪಟ್ಟಿರುವ ಘಟನೆ ನಗರದ ಬಸವೇಶ್ವರ ವೃತ್ತದ ಬಳಿಯ ರೈಲ್ವೆ ಸೇತುವೆ ಕೆಳಗೆ ನಡೆದಿದೆ. ರೈಲು ಹಳಿಗೆ ಬಿದ್ದು ವ್ಯಕ್ತಿಯೋರ್ವ ಮೃತಪಟ್ಟಿರುವ ಘಟನೆ ನಗರದ ಬಸವೇಶ್ವರ ವೃತ್ತದ ಬಳಿಯ ರೈಲ್ವೆ ಸೇತುವೆ ಕೆಳಗೆ ನಡೆದಿದೆ. ಮೃತಪಟ್ಟಿರುವ ವ್ಯಕ್ತಿಯ ಹೆಸರು ಹಾಗೂ ಮೃತನ ಕುರಿತು ಮಾಹಿತಿ ಲಭ್ಯವಾಗಿಲ್ಲ. ಸುಮಾರು 45 ವರ್ಷ ವ್ಯಕ್ತಿ ಎಂದು ಹೇಳಲಾಗಿದ್ದು, ಸ್ಥಳಕ್ಕೆ ರೈಲ್ವೆ ಪೊಲೀಸ್ ಪಿಎಸ್ಐ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ನಗರದ ರಿಮ್ಸ್ ಆಸ್ಪತ್ರೆಗೆ ಶವಗಾರಕ್ಕೆ ರವಾನಿಸಲಾಗಿದೆ. ಈ ಕುರಿತು ರೈಲ್ವೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ. ಮೃತಪಟ್ಟಿರುವ ವ್ಯಕ್ತಿಯ ಕುರಿತು ಮಾಹಿತಿ ಕಲೆ ಹಾಕುತ್ತಿದೆ ಎಂದು ರೈಲ್ವೆ ಪೊಲೀಸರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ. ಅಕ್ಕಿ ವಿತರಣೆಯಲ್ಲಿ ತೂಕದಲ್ಲಿ ವ್ಯತ್ಯಾಸ, ವಾರದಲ್ಲಿ ವರದಿ ನೀಡಲು ಪಾಮಯ್ಯ ಮುರಾರಿ ಸೂಚನೆ. ತುಂಗಭದ್ರಾ ಹಂಗಾಮಿ ನೌಕರರಿಗೆ ವೇತನ ನೀಡದ ದರ್ಪ ಮೆರೆಯುತ್ತಿರುವ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಹೆದ್ದಾರಿ ತಡೆದು ಪ್ರತಿಭಟನೆ. ನಗರದ ಪಾದಚಾರಿ ರಸ್ತೆಗಳ ಒತ್ತುವರಿ ತೆರವಿಗೆ ಅಂಬೇಡ್ಕರ್ ಸೇನೆ ಮನವಿ. ದರ್ವೇಶ ಗ್ರೂಪ್ ವಂಚನೆ ಪ್ರಕರಣ. ಆರೋಪಿ ಮೊಹಮ್ಮದ್ ಸುಜಾ ಖರೀದಿಸಿದ ಭೂಮಿ ಮಾರಾಟಕ್ಕೆ ಪ್ಲಾನ್. ಸಿಐಡಿ ತಂಡದಿಂದ ತನಿಖೆದಾರರ ಪತ್ತೆ ಕಾರ್ಯ. ಮಿಟ್ಟಿಮಲ್ಕಾಪುರ ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಯೋಜನೆ ಕುಡಿಯುವ ನೀರಿನ ಯೋಜನೆ ಶಾಸಕ ಡಾ. ಶಿವರಾಜ್ ಪಾಟೀಲ್ ಚಾಲನೆ. ಯೋಜನೆಗಳ ಸದ್ಬಳಕೆಗೆ ಮನವಿ. ಎಸ್ಡಿಎಂಸಿ ಅಧ್ಯಕ್ಷ, ಉಪಾಧ್ಯಕ್ಷರುಗಳಿಂದ ಕಿರುಕುಳ ತಡೆಯಲು ಆಗ್ರಹಿಸಿ ದೂರು. ಮತ್ತು ರೈಲು ಹರಿದು ವ್ಯಕ್ತಿ ಸಾವು, ರೈಲ್ವೆ ಪೊಲೀಸರಿಂದ ತನಿಖೆ. SAK Convention Hall. Book now, flat 50% discount. Save of the season.
with luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IV Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ.